ಅಲ್ಲ ಸರ್, ಈಗ ಯಡಿಯೂರಪ್ಪನವ್ರ ವಿರುದ್ಧ ಒಂದು ತಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್, ಮೊನ್ನೆ ಜಗದೀಶ್ ಶೆಟ್ಟರ್ ಅವ್ರ ಮನೆಯಲ್ಲಿ ಸಭೆ ಮಾಡಿದ್ರು ಅಂತ ಹೇಳಿ. ತಂತ್ರ ಇಲ್ಲ, ಜಗದೀಶ್ ಶೆಟ್ಟರ್ ಮನೆಯಾಗ ಯಾರೂ ಕೂಡಿಲ್ಲ. ಈಗ ನಂದು ಹೆಸರು ಬಂದಿತ್ತು, ನಾವು ಹೋಗೇ ಇಲ್ಲ ಜಗದೀಶ್ ಶೆಟ್ಟರ್ ಮನೆಗೆ. ಸುಮ್ಮನೆ ಟಿ ವಿ ಒಳಗೆ ಬಂದೇ ಬರುತ್ತೆ 2 ದಿವಸ. ಯಡಿಯೂರಪ್ಪನವ್ರ ಮಗನ ವಿರುದ್ಧ ಒಂದು ಅಸಮಾಧಾನ ವ್ಯಕ್ತಪಡಿಸ್ತಿರೋದು ಏನು ಅವರು ನೋಡ್ರಿ, ಯಡಿಯೂರಪ್ಪನವ್ರು ಅಟ್ಟೆ ಮುಖ್ಯಮಂತ್ರಿ, ಮತ್ತೊಬ್ಬರು ಅವ್ರ ಮಗ ಅವರು ಎಲ್ಲರಿಗೂ ಮುಖ್ಯಮಂತ್ರಿ ತೋಪಕ್ಕೆ ಬಿ ಜೆ ಪಿ ಇದು ಆನುವಂಶಿಕ ಉತ್ತರಾಧಿಕಾರಿ ಬಿ ಜೆ ಪಿದು. ಮುಂದಿನ ಯಡಿಯೂರಪ್ಪ ನಂತರ ಯಾರನ್ನ ಉತ್ತರಾಧಿಕಾರಿ ಮಾಡೋಕೆ ಪಕ್ಷ ನಿರ್ಣಯ ಮಾಡ್ತದೆ. ಅಂದ್ರೆ ಈ ವಿಜೇಂದ್ರ ಹಾಂ ಅಂದ್ರೆ ಅವ್ರ ಮಗನ ಹಸ್ತಕ್ಷೇಪವನ್ನು ಪರೋಕ್ಷವಾಗಿ ನೀವು ತಳ್ಳಿ ಇದು ಮಾಡ್ತಿದ್ದೀರಿ. ನಾನು ಏನೂ ಅದ್ರ ಬಗ್ಗೆ ಹೇಳೋದಿಲ್ಲ. ನಮ್ಮ ಬಿ ಜೆ ಪಿಗೆ ಯಡಿಯೂರಪ್ಪನವರ ನಂತರ ಪಕ್ಷದ ಹೈಕಮಾಂಡು ನಿರ್ಣಯ ಮಾಡ್ತೈತೆ ಯಾರನ್ನು. ಆದರೆ ಯಾವುದೇ ಆನುವಂಶಿಕ ಉತ್ತರಾಧಿಕಾರಿಯನ್ನು ಬಿ ಜೆ ಪಿ ಒಪ್ಪೋದಿಲ್ಲ, ನಾವು ಒಪ್ಪೋದಿಲ್ಲ. ಅಲ್ಲ, ಉಳಿದ ಶಾಸಕ ಆರೋಪ ನೀವು ಯಾಕೆ ಹಸ್ತಕ್ಷೇಪ ಮಾಡ್ತೀರಿ ಅವ್ರಿಗೆ ಕೇಳ್ರಿ. ಕೇಳ್ರಿ ಅವ್ರಿಗೆ ಹೋಗಿ, ನೀವು ಯಾಕೆ ಹಸ್ತಕ್ಷೇಪ ಸುಮ್ಮನೆ ಸ್ವಲ್ಪ ನಿಮ್ಮ ಅಪ್ಪವ್ರು ಇನ್ನೊಂದು 3 ವರ್ಷ ಒಳ್ಳೆಯ ಸರ್ಕಾರ ಕೊಡ್ಲಿ ಅಂತ ಅವ್ರಿಗೆ ಹೇಳ್ರಿ.